ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಒಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾ ಇದ್ದಂಥ ವಿಡಿಯೋ. ನಿಮಗೆ ಯಾರಿಗಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ 100% ಆಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ತುಂಬ ಜನ ಅನ್ಕೊತಾ ಇದ್ದೀರಾ, ಸೊ ಏನಂತ ಅಂದರೆ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇರೋಂಥದ್ದು PCOD ಪ್ರಾಬ್ಲಮ್ ಇರುತ್ತೆ, PCOS ಇರುತ್ತೆ, ಥೈರಾಯ್ಡ್ ಇರುತ್ತೆ. ಸೊ ಯಾವುದು ಇಲ್ದಿದ್ರೂ ಕೂಡ ಹೆಣ್ಮಕ್ಳಿಗೆ ಏನಂದ್ರೆ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬ ಜನ ವೆಯ್ಟ್ ಗೇನ್ ಆಗ್ತೀವಿ. ಅಂದರೆ ಇಲ್ಲಿ ನಾವು ಚೆನ್ನಾಗಿ ತಿಂದ್ಬಿಟ್ಟೆ ನಮ್ಮ ವೆಯ್ಟ್ ಗೇನ್ ಆಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿಂದರೂ ಕೂಡ ಹಾರ್ಮೋನ್ ವ್ಯತ್ಯಾಸ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಮ್ಮ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಇದು ಯಾಕೆ ಆಗತ್ತೆ, ಯಾವುದರಿಂದ ಆಗತ್ತೆ, ನಾವು ಹೇಗೆ ವೆಯ್ಟ್ ಲೂಸ್ನ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಹೇಗೆ ನಮ್ಮ ವೆಯ್ಟ್ ಲೂಸ್ನ ನಾವು ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೂಡ ನೋಡಿ. ಹಾಗೆಯೇ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ನೀವು ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನೋಡೋಣ ಬನ್ನಿ. ಸ್ನೇಹಿತರೆ, ಏನಂತಂದರೆ ತುಂಬ ಜನಕ್ಕೆ ನಿಮ್ಗೆ ಗೊತ್ತಿದೆ ಹೆಣ್ಮಕ್ಳಿಗೆ. ಸೊ ಈ ಅಕಸ್ಮಾತ್ ಆಗಿ ನೀವೇನು ತಿಂದಿಲ್ಲ ಅಂದರೂ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ತಿಂಗಳಿಗೆ 2ರಿಂದ 3 kg, 3ರಿಂದ 4 kg ಈ ಥರ ಆಗಿ ನಾವು ಪ್ರತಿ ತಿಂಗಳಿಗೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತೀರ. ಇನ್ನು ಕೆಲವರು ಯಾವುದ್ಯಾವುದೋ ರೀತಿ ಪ್ರಯತ್ನವನ್ನು ಪಡ್ತಾ ಇರ್ತೀರ, ಜಿಮ್ಗೆ ಹೋಗಿರ್ತೀರ, ಇನ್ನು ಕೆಲವರು ಬೇರೆ ಬೇರೆ ಶೇಕ್ಗಳನ್ನು ಕುಡಿದಿರ್ತೀರ. ಸೊ ಈಗ ನೀವು ನೋಡ್ಬೋದು ತುಂಬ ಜನ ಹರ್ಬಲ್ ಲೈಫಿಂದು ಕೂಡ ಪ್ರಾಡಕ್ಟ್ನ ತೊಗೊಂಡು ಪರ್ಚೇಸ್ ಮಾಡಿ ಕುಡಿತಾ ಇರ್ತೀರ. ಸೊ ಅದು ಒಬ್ರೊಬ್ರು ಒಪಿನಿಯನ್ ಒಂದೊಂಥರ. ಸೊ ಈ ಥರ ಮಾಡಿದ್ರೂ ಕೂಡ ಕೆಲವರಿಗೆ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಸೊ ಈಗ ಇನ್ನು ಕೆಲವರು ಏನಂತಂದರೆ ಮನೆಯಲ್ಲೇ ಹೋಗಿ ಬೇರೆ ಬೇರೆ ಊಟಗಳನ್ನು ಬಿಟ್ಕೊಂಡು ಉಪವಾಸ ಇದ್ದು ಈ ಥರ ಡಯಟ್ ಮಾಡ್ತಾ ಇರ್ತೀರ. ಅದೇನಾಗುತ್ತೆ ಅಂದರೆ ನಿಮಗೆ ರಿಯಾಕ್ಟ್ ಆಗುತ್ತೆ, ಹೆಲ್ತ್ ಇಶ್ಯೂ ಆಗುವಂಥದ್ದು ಅಥವಾ ನಿಮಗೆ ಇಮ್ಯುನಿಟಿ ಕಡಿಮೆ ಆಗುವಂಥದ್ದು. ನಾವು ತುಂಬ ಉಪವಾಸ ಇದ್ದು ನಾವು ವೆಯ್ಟ್ ಲಾಸ್ ಡಯಟ್ನ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನು ಸಿಗಬೇಕು ಅಂದರೆ ಏನು ಒಂದು ಒಳ್ಳೆ ಆಹಾರ ಏನು ಸಿಗಬೇಕು ಅದು ಸಿಗ್ತಾ ಇರಲ್ಲ. ಅವಾಗ ಏನಾಗುತ್ತೆ, ಬೋನ್ ವೀಕ್ ಆಗುವಂಥದ್ದು ಅಥವಾ ನಿಮಗೆ ಜಾಸ್ತಿ ಸ್ಟ್ರೈನ್ ಆಗುವಂಥದ್ದು, ಸುಸ್ತಾಗ್ತಾ ಇರುತ್ತೆ ಅವಾಗವಾಗ, ಈ ರೀತಿ ತಲೆ ಸುತ್ತುವಿಕೆ ಇದೆಲ್ಲ ಆಗ್ತಾ ಇರುತ್ತೆ. ಅದೇ ನಾವು ನ್ಯಾಚುರಲ್ ಆಗಿ ಮನೆ ಊಟ ಮಾಡಿಕೊಂಡು ಆರಾಮಾಗಿ ನಮ್ಮ ವೆಯ್ಟನ್ನು ನಾವು ಲೂಸ್ ಮಾಡ್ಕೋಬೋದು. ಕೆಲವೊಂದಿಷ್ಟು ರೀತಿಗಳನ್ನು ನಾವು ಕಂಡುಕೊಂಡ್ರೆ ಹೇಗೆ ಅನ್ನೋದನ್ನ ನೋಡೋಣ. ಮೊದಲು ನಾನು ನಿಮ್ಗೆ ಹೇಳ್ತೀನಿ. ನನ್ನ ಬಿಫೋರ್ ವೆಯ್ಟ್ ಬಂದ್ಬಿಟ್ಟು ನನ್ನ ಹಳೆ ವಿಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನನ್ನ ಪ್ರೆಗ್ನೆಂಟಲ್ಲಿ ನನ್ನ ಬಿಫೋರ್ ವೆಯ್ಟು ನಾನು ನಿಮಗೆ ಹೇಳ್ತಾ ಇರೋದು, ನನ್ನ ಮದುವೆಗಿಂತ ಮುಂಚೆ ನನ್ನ ಬಿಫೋರ್ ವೆಯ್ಟ್ ಬಂದ್ಬಿಟ್ಟು 48 kg ಇದೆ. ಸೊ ನನ್ನ ಪ್ರೆಗ್ನೆಂಟಲ್ಲಿ ನಾನು 51 kg ಆಗ್ತೀನಿ. ಸೊ 51 kg ಟು ನನ್ನ ಆಫ್ಟರ್ ಡೆಲಿವರಿ ಟೈಮಲ್ಲಿ ನನ್ನ ವೆಯ್ಟ್ ಬಂದ್ಬಿಟ್ಟು 99 kgs. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಆಗಿದೆ, ಎಷ್ಟು ವೆಯ್ಟ್ ಗೇನ್ ಆಗಿದೆ ಅಂತ. ಇಲ್ಲಿ ನಾವು ಚೆನ್ನಾಗಿ ತಿಂದ್ಬಿಟ್ಟು ದಪ್ಪ ಆಗ್ತೀವಿ ಅನ್ನೋದು ಸುಳ್ಳು. ಒಬ್ಬೊಬ್ಬರ ಬಾಡಿ ವೆಯ್ಟ್ ಹಾಗಾಗಿರುತ್ತೆ. ಕೆಲವರಿಗೆ ಏನಂತಂದರೆ ಫುಡ್ಡನ್ನ ಕಂಟ್ರೋಲ್ ಮಾಡಿರ್ತಾರೆ. ಏನಂತ ಅಂದರೆ ಎಷ್ಟು ತಿನ್ನಬೇಕು. ಕೆಲವರು ಡೆಲಿವರಿ ಪ್ರೆಗ್ನೆಂಟಲ್ಲೂ ಕೂಡ ತುಂಬ ಎಕ್ಸಸೈಸ್ ಮಾಡೋರಿದ್ದಾರೆ, ಹೆಲ್ದಿ ಫುಡ್ ಲೈಫ್ ಸ್ಟೈಲನ್ನು ಲೀಡ್ ಮಾಡಿದವರಿದ್ದಾರೆ. ಸೊ ನಾವೇನು ಮಾಡಿರ್ತೀವಿ, ಕೆಲವೊಂದು ಕಾರಣಗಳಿಂದ ಚೆನ್ನಾಗಿ ತಿಂದಿರ್ತೀವಿ ಅಥವಾ ನಮ್ಮ ಫ್ಯಾಮಿಲಿ ಇದ್ರ ರೀತಿಯಿಂದನೂ ಕೂಡ ನಾವು ವೆಯ್ಟ್ ಗೇನ್ ಆಗಿರ್ತೀವಿ. ಇದೆಲ್ಲ ಕಾರಣಗಳು ಕೂಡ ಆಗಿರುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ನಾವು ಡೆಲಿವರಿ ಆದಮೇಲೆ ನನ್ನ ವೆಯ್ಟ್ ಬಂದ್ಬಿಟ್ಟು 62 kgನೇ ಬಂದಿತ್ತು. ಸೊ ನನ್ನ 99ಇಂದ 62 kg ಅಂದರೆ ನಾನು ಯಾವುದೇ ರೀತಿ ಡಯಟ್ ಮಾಡಿಲ್ಲ. ಸೊ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಿದೆ, ಫೀಡಿಂಗ್ ಮಾಡ್ಬೇಕಾದ್ರೆ ವೆಯ್ಟ್ ಲೂಸ್ ಆಗೇ ಆಗುತ್ತೆ ಕೆಲವರಿಗೆ ಆಗಲ್ಲ. ಸೊ ಈ ಥರ ಆಯಿತು. ನಂತರ 62 kgಯಿಂದ ನನ್ನ ವೆಯ್ಟ್ ಇನ್ನೂ ಜಾಸ್ತಿ ಆಯಿತು. ಸೊ ಈಗ ಮಿಡ್ ನೈಟ್ ಊಟ ಆಗಿರ್ಬೋದು ಅಥವಾ ಮಿಡ್ ನೈಟು ನಿಮ್ಗೆ ನೋಡ್ತಾ ಇರ್ಬೋದು, ಜಾಸ್ತಿ ಐಸ್ ಕ್ರೀಮ್ ತಿನ್ನೋದಾಗಲಿ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಏನಾಯಿತು, ಜಾಸ್ತಿ ಆಯಿತು. ಆವಾಗ ನನ್ನ ವೆಯ್ಟ್ ಏನಾಯಿತು, 76 kg ಆಯಿತು. ಈ 76 kgಯಿಂದ ನನಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಆಗಿಲ್ಲ. ಹೇಳಬೇಕು ಅಂದರೆ PCOD ಆಗಲಿ PCOS ಆಗಲಿ ಏನೂ ಆಗಿಲ್ಲ. ತುಂಬ ಜನಕ್ಕೆ ನೀವು ನೋಡ್ಬೋದು 54 kgಗೆ 50 kg 60 kgನಿಗೆ ಹೆಲ್ತ್ ಇಶ್ಯೂ ಆಗುತ್ತೆ, ಥೈರಾಯ್ಡ್ ಬರುತ್ತೆ, ಈ ಥರ ಸಮಸ್ಯೆಗಳು ಕೂಡ ಆಗುತ್ತೆ. ನನಗೆ ಆ ರೀತಿ ಏನೂ ತೊಂದರೆ ಆಗಲಿಲ್ಲ. ಆದರೆ ನನ್ನ ವೆಯ್ಟ್ ಏನಾಯಿತು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯಿತು. ಆವಾಗ ನಮಗೇನಾಗುತ್ತೆ, ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ, ಅಯ್ಯೋ ನಾವು ಇಷ್ಟು ಬಟ್ಟೆ ತೊಗೊಂಡಿದ್ವಲ್ಲ, ಈ ಬಟ್ಟೆ ಹಾಕೋಕ್ಕಾಗುತ್ತೋ ಇಲ್ಲೋ, ಈ ಬಟ್ಟೆ ಹಾಕೋಕ್ಕಾಗುತ್ತೋ ಇಲ್ಲೋ. ಇನ್ನು ಕೆಲವರಿಗೆ ಈಗ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾರೆ, ಕಮೆಂಟ್ನ ಪಾಸ್ ಮಾಡ್ತಾ ಇರ್ತಾರೆ, ಇವ್ರು ಎಷ್ಟು ದಪ್ಪ ಆಗಿದ್ದಾರಪ್ಪ, ಎಷ್ಟು
ದಪ್ಪ ಆಗಿದ್ದಾರಪ್ಪ, ಈ ಥರ ಸ್ವಲ್ಪ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಕೂಡ ಫೇಸ್ ಮಾಡಿರ್ತೀವಿ ಹೆಣ್ಮಕ್ಳು. ಸೊ ಗಂಡು ಮಕ್ಕಳು ಕೂಡ ಮಾಡಿರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಡೈರೆಕ್ಟಾಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಕಾರಣ ಆದರೆ ನೆಕ್ಸ್ಟು ನಾನೇನು ಮಾಡಿದೆ, ನಾನೇ ವೆಯ್ಟ್ ಲಾಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಗುನ ಬಿಟ್ಟು ನಾವೆಲ್ಲೂ ಜಿಮ್ಗೆ ಹೋಗೋಕ್ಕಾಗಲ್ಲ ಅಥವಾ ನಾವೇನು ವಾಕಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ಮಗು ಆಗಿರುತ್ತೆ, ಅದನ್ನು ನೋಡ್ಕೊಳೋಕ್ಕೆ ನಾವು ಬೇಕಾಗಿರ್ತೀವಿ. ಸೊ ನಮಗೂ ಬಿಟ್ಟು ಹೋಗೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ಬಿಟ್ಟು ಹೋಗೋರು ಬಿಟ್ಟು ಹೋಗ್ತಾರೆ, ಬಟ್ ನಮ್ಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ನಂತರ ನಾನೇ ಒಂದು ಫುಡ್ ಚಾರ್ಟನ್ನು ರೆಡಿ ಮಾಡಿಕೊಂಡೆ. ಫುಡ್ ಚಾರ್ಟ್ ಅಂದರೆ ಹೇಗೆ, ಬೆಳಗ್ಗೆ ನಾನು ಇಷ್ಟವರು ಎಕ್ಸಸೈಸ್ ಮಾಡಬೇಕು, ಏನೇನು ಎಕ್ಸಸೈಸ್ ಮಾಡಿದ್ರೆ ನಮ್ಮ ವೆಯ್ಟು ಬೇಗ ಕಡಿಮೆ ಆಗುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಏನೇನು ಟಿಫನ್ ತಿನ್ನಬೇಕು, ಮೇಯ್ನಾಗಿ ನಮ್ಮ ದೇಹಕ್ಕೆ ಏನೇನು ಬೇಕು, ಪ್ರೋಟೀನ್ ಬೇಕು, ಕ್ಯಾಲ್ಸಿಯಂ ಬೇಕು, ಪ್ರತಿಯೊಂದು ಬೇಕು ನಮ್ಮ ದೇಹಕ್ಕೆ. ಅದನ್ನು ಪ್ರೋಟೀನ್ ಅಂದ ತಕ್ಷಣ ಪ್ರೋಟೀನ್ನೇ ಇಷ್ಟು ತಿನ್ನೋದಂಥದ್ದಲ್ಲ, ಅದನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಹಾಗೆಯೇ ನಾವು ಈ ಕ್ಯಾಲೋರಿ ಎಷ್ಟು ತಿನ್ನಬೇಕು, ಪ್ರತಿಯೊಂದನ್ನು ಕೂಡ ನಾನು ಒಂದು ಟೈಮ್ ಟೇಬಲ್ ಥರ ಮಾಡಿಕೊಂಡೆ. ಸೊ ಇದರಿಂದ ನಾನು 3 ತಿಂಗಳಿಗೆ 58 kg ಆಗಿದೆ. 76 kgಯಿಂದ ನಾನು 58 kg ಬಂದೆ. ಸೊ ಇದು ನನ್ನ ಒಂದು ಹಾರ್ಡ್ ವರ್ಕ್ ಜೊತೆಗೆ ನನ್ನ ಡೆಡಿಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಸಣ್ಣ ಆಗ್ತೀವಿ ಅಂದ ತಕ್ಷಣ ಸಣ್ಣ ಆಗಲ್ಲ. ಸೊ ನಮ್ಮ ಡೆಡಿಕೇಶನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತೇನೋ ತಿನ್ಬಿಡೋಣ, ನಾಳೆಯಿಂದ ಮಾಡೋಣ, ಅಥವಾ ನಾಳೆ ಎಲ್ಲ ಉಪವಾಸ ಇದ್ದೀನಲ್ವ, ನಾಳೆ ಎಲ್ಲ ನಾನು ಡಯಟ್ ಫುಡ್ನೇ ತಿಂದಿದ್ದೀನಿ, ನಾಡ್ದೆ ಎಲ್ಲ ಪೂರ್ತಿ ತಿನ್ಬಿಡೋಣ, ಈ ಥರ ಇದ್ದರೆ ಆಗಲ್ಲ. ಸೊ ನಾವು ಕೂಡ ನಮ್ಮ ವೆಯ್ಟ್ ಲೂಸ್ನ ಮಾಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ತ್ಯಾಗಗಳನ್ನು ಮಾಡಲೇಬೇಕಾಗತ್ತೆ. ಸೊ ಸ್ವೀಟ್ ಕಂಟ್ರೋಲ್ ಮಾಡುವಂಥದ್ದು, ಜಂಕ್ ಫುಡ್ ಬಿಡುವಂಥದ್ದು, ಲೇಟ್ ನೈಟ್ ಊಟ ಆಗಿರ್ಬೋದು, ಲೇಟ್ ನೈಟ್ ಸ್ವೀಟ್ ತಿನ್ನುವಂಥದ್ದು, ಈ ಥರದನ್ನೆಲ್ಲ ಬಿಟ್ಟರೆ ಮಾತ್ರ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಜೊತೆಗೆ ನಮ್ಮ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಜೊತೆಗೆ ನಾನೇ ಒಂದು ಡಿಟಾಕ್ಸ್ ಡ್ರಿಂಕನ್ನು ಪ್ರಿಪೇರ್ ಮಾಡಿದೆ. ಸೊ ಇದನ್ನು ನಾನು ಆಲ್ಮೋಸ್ಟ್ ತುಂಬ ರೀಲ್ಸ್ಗಳದ್ದು ಕೂಡ ನೋಡಿದ್ದೆ. ಸೊ ಈಗ ನಾನು ಕೂಡ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ಏನಂತಂದರೆ, ನಿಮಗೆ ಜಿಯಾ ಸೀಡ್ಸ್ ಏನಿರುತ್ತೆ, ಇದನ್ನು ನಿಮಗೆ ಕ್ಯಾಲೋರೀಸಿನ ಕಮ್ಮಿ ಮಾಡುತ್ತೆ. ಇದಕ್ಕೆ ನಾನು ಶುಂಠಿಯನ್ನು ಕೂಡ ಹಾಕಿದ್ದೀನಿ. ಶುಂಠಿ ಏನಿರುತ್ತೆ, ನಿಮ್ಗೆ ಏನಾದರೂ ನಿಮ್ಗೆ ನೋಡ್ತಿರ್ಬೋದು ಗ್ಯಾಸ್ಟ್ರಿಕ್ ಥರ ಆದರೆ, ಹಾಗೆ ಪುದೀನ ಸೊಪ್ಪು, ಸೌತೆಕಾಯಿ, ಜೊತೆಗೆ ನೀರು, ಇಷ್ಟನ್ನು ಓವರ್ ನೈಟ್ ಏನಿರುತ್ತೆ ನಾವು ಒಂದು ಬಾಟಲ್ ಅಥವಾ ಒಂದು ಪಾತ್ರೆಗೆ ಹಾಕಿ ನೆನೆಸಿಡ್ಬೇಕಾಗತ್ತೆ. ಬೆಳಗ್ಗೆ ಎದ್ದು ನೀವು ಬಿಸಿನೀರು ಏನು ಕುಡಿತೀರಾ, ಬೆಳಗ್ಗೆ ಮುಂಚೆ ಎದ್ದು 1 ಗ್ಲಾಸ್ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದು ನಿಮಗೆ ನೀರು ಕುಡಿಬೇಕು ಅನಿಸ್ದಾಗಲ್ಲ ಈ ನೀರನ್ನು ನೀವು ಕುಡಿದ್ಬಿಟ್ಟು ಮತ್ತೆ ನೀರನ್ನು ಫಿಲ್ ಮಾಡಬೇಕು. ಹಾಗೆ ಲೆಮನನ್ನು ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ, ಒಂದು ಹೆಲ್ದಿ ಲೈಫ್ ಸ್ಟೈಲಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಪ್ರತಿ ತಿಂಗಳಲ್ಲಿ ನಿಮಗೆ ತಿಂಗಳಿಗೆ 4 ರಿಂದ 5 kg ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ನಿಮ್ಮ ವೆಯ್ಟ್ ಲೂಸ್ನ ಮಾಡ್ಕೊಳ್ಳಿ ಆರೋಗ್ಯವಾಗಿ ಅಂತ ನಾನು ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ವಿಡಿಯೋ ಲಾಂಗ್ ಆದರೆ ನೋಡೋರಿಗೂ ಕೂಡ ಬೋರ್ ಆಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.